ಇದ್ದೀವಿ. ಇವತ್ತು ಸೈನ್ಸಲ್ಲಿ ಅಂದರೆ ವಿಜ್ಞಾನ ವಿಷಯದ 2ನೇ ಸೆಟ್ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಸೆಟ್ ಕ್ವಶನ್ ಪೇಪರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದರೆ ತಾವು ಹಿಂದಿನ ಎಲ್ಲ ವಿಷಯಗಳಲ್ಲಿ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ನೋಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಓದ್ದವರಿಗೆ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ಭೌತ ವಿಜ್ಞಾನ ಅಂದರೆ ಫಿಸಿಕ್ಸ್ ಅಲ್ಲಿರ್ತಕ್ಕಂಥ ಮಾತ್ರ ಕ್ವಶನ್ ಮತ್ತು ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪಾರ್ಟಲ್ಲಿ 1ನೇ ಕ್ವಶನ್ ಬಂತು. ಒಂದು ಬಲ್ಬಿನ ಸಾಮರ್ಥ್ಯವನ್ನು ಸೂಚಿಸ್ತಕ್ಕಂಥ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆದ ವಿದ್ಯಾರ್ಥಿಗಳೇ, ಸೊ ನೆನಪಿಟ್ಕೊಡ್ರಿ. ಆಪ್ಷನ್ ಸಿ P=I²R ಅಂತಕ್ಕಂಥದ್ದು ಬಲ್ಬ್ನ ಸಾಮರ್ಥ್ಯವನ್ನು ಸೂಚಿಸ್ತಕ್ಕಂಥ ಸೂತ್ರ. ಪ್ರಶ್ನೆ 2, ವಾಣಿಜ್ಯ ವಿದ್ಯುತ್ ಮೋಟಾರ್ಗಳಲ್ಲಿ ಇದನ್ನು ಅಳವಡಿಸಿರುತ್ತಾರೆ ಅಂತ ಕೇಳಿದ್ದಾರೆ. ವಾಣಿಜ್ಯ ವಿದ್ಯುತ್ ಮೋಟಾರ್ಗಳಲ್ಲಿ ಅಳವಡಿಸಿರೋದು ಆಪ್ಷನ್ ಬಿ ವಿದ್ಯುತ್ ಕಾಂತಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ರಾಯಚೂರಿನ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಉಪಯೋಗಿಸುವ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಅದ. ಆಪ್ಷನ್ ಸಿ ಕಲ್ಲಿದ್ದಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ 4 ಇದೆ. ಈ ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ದೋಷ ಪತ್ತೆ ಮಾಡಬೇಕಾಗದ. ಅಲ್ಲಿ ಬಿ ಅಂದರೆ ಬಲ್ಬ್ ಇದೆ, ಎ ಅಂದರೆ ಅಮಿಮೀಟರ್ ಅದ, ಪಿ ಅಂದರೆ ವೋಲ್ಟಾಮೀಟರ್ ಅದ. ಆ ವಿದ್ಯುತ್ ಮಂಡಲದಲ್ಲಿ ದೋಷ ಏನಿದೆ ಅನ್ನೋದನ್ನು ಇಲ್ಲಿ ನೋಡೋಣ ಉತ್ತರದಲ್ಲಿ. ಅಮಿಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ತಪ್ಪಾಗಿ ಜೋಡಿಸಲಾಗಿದೆ. ಅಮಿಮೀಟರ್ ಸರಣಿಯಲ್ಲಿ ವೋಲ್ಟಾಮೀಟರ್ ಸಮಾಂತರವಾಗಿ ಇರಬೇಕು ಅನ್ನೋದು ನಿಮ್ಮ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 5, ವಿದ್ಯುತ್ ಕಾಂತದ ಶಕ್ತಿಯ ಅವಲಂಬಿಸಿರುವ ಸಂಗತಿಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 5ನೇ ಪ್ರಶ್ನೆ ಉತ್ತರ ಬಂತು ಎಸ್. ಇದು ಹರಿಯುವ ವಿದ್ಯುತ್ ಪ್ರವಾಹ, ಸುರುಳಿಗಳ ಸಂಖ್ಯೆ ಮತ್ತು ಸುರುಳಿಯ ಒಳಗೆ ಇರುವ ವಸ್ತುವಿನ ಸ್ವಭಾವಗಳನ್ನು ಅವಲಂಬಿಸಿದೆ ಅಂತಕ್ಕಂಥದ್ದು ಉತ್ತರ ಬರೀಬೇಕು. ಪ್ರಶ್ನೆ 6, ವಿದ್ಯುತ್ ಬಲ್ಬ್ಗಳು ವಿದ್ಯುತ್ತಿನ ಉಷ್ಣೋತ್ಪಾದನೆ ಪರಿಣಾಮಕ್ಕೆ ಒಂದು ಉದಾಹರಣೆಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಉತ್ತರ ಇದೆ, ಆ ತಂತುವಿನಲ್ಲಿ ಇರ್ತಕ್ಕಂಥ ವಿದ್ಯುತ್ ಪ್ರವಾಹ ಹೆಚ್ಚಾಗಿದ್ದು ತಂತಿಯು ಅಧಿಕ ಉಷ್ಣವನ್ನು ಹೊರಸೂಸುವ ತಂತು ಹಳದಿ ಬಿಳಿ ಬಣ್ಣದಿಂದ ಬೆಳಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರಗಳನ್ನು ನೀವು ಬರೀಬೇಕು. 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 7, ಸಮೀಪ ದೃಷ್ಟಿಗೆ ಕಣ್ಣಿನ ದೂರ ಬಿಂದುವಿನ ಚಿತ್ರ ಬರೀರಿ. ಪ್ರತಿಬಿಂಬ ಉಂಟಾಗುವ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು 7ನೇ ಪ್ರಶ್ನೆ ಇತ್ತು. ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಬಿಳಿ ಬಣ್ಣದ ರೋಹಿತ ಪುನರ್ ಸಂಯೋಜನೆಯ ಚಿತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಕೆಳಗಡೆ ಇರ್ತಕ್ಕಂಥದ್ದು ಬಿಳಿ ಬಣ್ಣದ ಪುನರ್ ಸಂಯೋಜನೆಯ ಚಿತ್ರ ಅಂತಕ್ಕಂಥದ್ದಿತ್ತು. ಪ್ರಾಕ್ಟೀಸ್ ಮಾಡಿಕೊಡ್ರಿ. ಪ್ರಶ್ನೆ 8, ಗಾಳಿ ಯಂತ್ರದ ಸಹಾಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವಲ್ಲಿ ಇರುವ ನ್ಯೂನ್ಯತೆಗಳನ್ನು, ಅನಾನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 8ನೇ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಸ್, ಪವನ ಶಕ್ತಿ ಸ್ಥಿರವಾಗಿರೋದಿಲ್ಲ, ಆದ್ದರಿಂದ ಇದರಿಂದ ಪಡೆದ ವಿದ್ಯುತ್ತಿನಲ್ಲಿ ಏರಿಳಿತ ಉಂಟಾಗ್ತವೆ. 2ನೇದು, ಗಾಳಿ ಗಿರಣಿಗಳಲ್ಲಿ ಚಲಿಸುವ ಭಾಗಗಳಿರೋದ್ರಿಂದ ಆಗಾಗ್ಗೆ ದುರಸ್ತಿ ಮತ್ತು ನಿರ್ವಹಣೆ ಮಾಡಬೇಕಾಗ್ತದೆ. 3ನೇದು, ಎಲ್ಲ ಭೌಗೋಳಿಕ ಪ್ರದೇಶಗಳಲ್ಲಿ ಇದನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಪಾಯಿಂಟ್ಸ್ಗಳನ್ನು ನೀವುಗಳು ಬರೀಬೇಕಿತ್ತು. ಮುಂದೆ ಹೋಗೋಣ. 9ನೇ ಪ್ರಶ್ನೆ, ಕಾರಣಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಅದರಲ್ಲಿ 1ನೇದಿತ್ತು, ಫ್ಯೂಸ್ ತಂತಿಗಳು ಕಡಿಮೆ ದ್ರವಣ ಬಿಂದುಗಳನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಎಸ್, ಇದು 9ನೇ ಪ್ರಶ್ನೆಯ ಉತ್ತರ ಇತ್ತು. ಹ್ರಸ್ವ ಮಂಡಲವು ಒಂದೊಂದು ಬಾರಿ ಹೆಚ್ಚು ವಿದ್ಯುತ್ ಪ್ರವಾಹ ಉಪಕರಣದಲ್ಲಿ ಹರಿಸಿದಾಗ ಮಂಡಲ ಬೇಗನೆ ಅಪೂರ್ಣವಾಗಬೇಕು, ಇಲ್ಲದಿದ್ದರೆ ಉಪಕರಣಗಳಿಗೆ ಧಕ್ಕೆಯಾಗಿ ಕೆಟ್ಟು ಹೋಗುತ್ತವೆ. ಫ್ಯೂಸ್ ತಂತಿಯು ಕಡಿಮೆ ದ್ರವಣ ಬಿಂದುವನ್ನು ಹೊಂದಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಬೇಗನೆ ದ್ರವಿಸಿ ಮಂಡಲ ಅಪೂರ್ಣವಾಗಿ ಮಾಡಿ ಸುರಕ್ಷಾ ಸಾಧನವಾಗಿ ಕೆಲಸ ಮಾಡಲಿಕ್ಕೆ ಬೇಕು ಅನ್ನೋದನ್ನು ಉತ್ತರ ನೀವು ಬರೀಬೇಕಿತ್ತು. 2ನೇ ಪ್ರಶ್ನೆ, ಕಾರಣ ಕೊಡೆಯಲ್ಲಿ ಕೇಳಿದ್ದಾರೆ. ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸ್ತಕ್ಕಂಥ ಟಂಗ್ಸ್ಟನ್ ತಂತು ಹೆಚ್ಚು ದ್ರವಿಸುವ ಬಿಂದು ಮತ್ತು ಹೆಚ್ಚು ರೋಧವನ್ನು ಹೊಂದಿದೆ. ಸೊ ಇದಕ್ಕೆ ಕಾರಣ ಇದೆ. ಎಸ್, ವಿದ್ಯುತ್ ದೀಪಗಳಲ್ಲಿರ್ತಕ್ಕಂಥ ತಂತುಗಳನ್ನು ವಿದ್ಯುತ್ತಿನಿಂದ ಬಿಸಿಯಾಗಿ ಬೆಳಕನ್ನು ಹೊರಸೂಸುವಂತೆ ರಚನೆ ಮಾಡಿರ್ತಾರೆ. ಟಂಗ್ಸ್ಟನ್ ಲೋಹ ಹೆಚ್ಚು ರೋಧ ಹೊಂದಿದ್ದು ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿದ್ದು ತಂತುಗಳು ಬಿಸಿದಾಗಲೂ ಅದು ಸ್ರವಿಸೋದಿಲ್ಲ ಅಂತಕ್ಕಂಥ ಉತ್ತರಗಳನ್ನು ಕಾರಣಗಳಲ್ಲಿ ನೀವುಗಳು ಬರೀಬೇಕಿತ್ತು. ಮುಂದೆ ಹೋಗೋಣ 3 ಅಂಕದ ಪ್ರಶ್ನೆಗಳಿಗೆ. ಪ್ರಶ್ನೆ ಸಂಖ್ಯೆ 10, ಒಂದು ಪೀನಾ ಮಸೂರದ ದೃಕ್ಕೇಂದ್ರ ಮತ್ತು ಸಂಗಮ ಬಿಂದುಗಳ ನಡುವೆ ಒಂದು ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆ ಚಿತ್ರ ಬರೀರಿ. ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದರೆ. ಮೋಸ್ಟ್ ಇಂಪಾರ್ಟೆಂಟ್ ಅದ ಇದಿತ್ತು. ಎಸ್, ಪೀನಾ ದರ್ಪಣದಲ್ಲಿ ಪ್ರತಿಬಿಂಬದ ಸ್ವಭಾವ ಹೇಗೆ ಇರ್ತದೆ ಅನ್ನೋದನ್ನು ಪ್ರಶ್ನೆಗೆ ಉತ್ತರಗಳನ್ನು ಕೇಳಿದರು. ಸೊ ಕ್ವಶನ್ಸ್ಗಳು ಸ್ವಲ್ಪ ಟಫೇ ಇದ್ದಾವೆ, ಬಟ್ ಇವು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಇದ್ದಾವೆ. ಮುಂದಿನ ಪ್ರಶ್ನೆ,
ಒಂದು ಪೀನ ಮಸೂರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪದಗಳನ್ನು ನಿರೂಪಿಸಬೇಕು. ಸಂಗಮ ದೂರ ಅಂದರೆ ಏನು, ವಕ್ರತಾ ತ್ರಿಜ್ಯ ಅಂದರೆ ಏನು, ದೃಕ್ಕೇಂದ್ರ ಅಂದರೆ ಏನು ಅಂತ ಪೀನ ಮಸೂರಕ್ಕೆ ಸಂಬಂಧಪಟ್ಟಂತೆ ಬರಲಿಕ್ಕೆ ಹೇಳಿದ್ದಾರೆ. ಸೊ ಇದು ಇತ್ತು ಸಂಗಮ ದೂರ, ಇದು ವಕ್ರತಾ ತ್ರಿಜ್ಯ, ಇದಿತ್ತು ದೃಕ್ಕೇಂದ್ರ. ಮುಂದಿನ ಪ್ರಶ್ನೆ, ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅವರು, ಮಿಥ್ಯ ಪ್ರತಿಬಿಂಬ ಅಂದರೆ ಏನು, ಯಾವ ಬಗೆಯ ಗೋಳೀಯ ದರ್ಪಣ. ಎಸ್, ಮತ್ತು ಗೋಳೀಯ ಮಸೂರ ಯಾವಾಗಲೂ ವಸ್ತುವಿನ ಸ್ಥಾನದಲ್ಲಿಯೂ ಮಿಥ್ಯ ಪ್ರತಿಬಿಂಬಗಳನ್ನೇ ಉಂಟು ಮಾಡುತ್ತದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯ ಉತ್ತರಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಮಿಥ್ಯ ಪ್ರತಿಬಿಂಬದ ಪ್ರಶ್ನೆಯ ಉತ್ತರ ಎಸ್, ಇದಿತ್ತು ಮಿಥ್ಯ ಪ್ರತಿಬಿಂಬದ ಪ್ರಶ್ನೆಯ ಉತ್ತರ. ಇಲ್ಲಿಸ್ತಕ್ಕೂ ಕೂಡ ತಾವೇನು ಮಾಡಬೇಕಾಗ್ತದೆ, ಅದನ್ನು ನೋಡಲೇಬೇಕಾಗ್ತದೆ. ಇದೆಲ್ಲ 12ನೇ ಪ್ರಶ್ನೆಯ ಉತ್ತರ ಇತ್ತು. 12ನೇ ಪ್ರಶ್ನೆ, ಸೊಲೆನಾಯ್ಡ್ ಅನ್ನು ಹೇಗೆ ರಚಿಸ್ತಾರೆ ಮತ್ತು ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರದ ಶಕ್ತಿಯನ್ನು ನೀವು ಹೇಗೆ ಹೆಚ್ಚು ಮಾಡ್ತೀರಿ ಅಂತ ಕೇಳಿದರೆ, ಇದು ಸೊಲೆನಾಯ್ಡ್ ಬಗ್ಗೆ ಇರತಕ್ಕಂಥ ಪ್ರಶ್ನೆಯ ಉತ್ತರ ಇತ್ತು. ಅಂದರೆ ವಾಹಕದ ಹೊದಿಕೆ ಇರತಕ್ಕಂಥ ತಾಮ್ರದ ತಂತಿಯನ್ನು ಮೆದು ಕಬ್ಬಿಣದ ತಂತುಗಳಿರುವ ಕಟ್ಟುಗಳ ಮೇಲೆ, ರಟ್ಟಿನ ಕೊಳವೆ ಮೇಲೆ ಸಿಲಿಂಡರಾಕೃತಿಯಲ್ಲಿ ಸುತ್ತಿ ಸೊಲೆನಾಯ್ಡ್ ಅನ್ನು ತಯಾರಿಸ್ತಾರೆ. ಇದನ್ನು 1 DC ಆಕಾರಕ್ಕೆ ಜೋಡಿಸಿದಾಗ ಸೊಲೆನಾಯ್ಡ್ ಒಂದು ಕಾಂತವಾಗ್ತದೆ. ಸೊಲೆನಾಯ್ಡ್ನ ಕಾಂತಕ್ಷೇತ್ರದ ಶಕ್ತಿ ಹೆಚ್ಚಿಸಲು ಸುರುಳಿಯಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಹಿಸಬೇಕು ಅಥವಾ ಸೊಲೆನಾಯ್ಡ್ನಲ್ಲಿ ಸುರುಳಿಗಳ ಸಂಖ್ಯೆ ಹೆಚ್ಚಿಸಬೇಕು ಅನ್ನೋ ಉತ್ತರ ಬರೀಬೇಕು. ಇನ್ನು 4 ಅಂಕದ ಒಂದು ಪ್ರಶ್ನೆಗಳನ್ನಿತ್ತು. ಪ್ರಶ್ನೆ ನೋಡಿ, ಸಾಮಾನ್ಯ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯ ದೂರದ ವಸ್ತುವನ್ನು ನೋಡುವಾಗ ಕಣ್ಣಿನ ಮಸೂರದಲ್ಲಿ ಆಗುವ ಬದಲಾವಣೆಗಳು ಏನು ಅಂತ ಕೇಳಿದ್ದಾರೆ. 13ರಲ್ಲಿ 1ನೇ ಉತ್ತರ ಎಸ್, ಇದು 13ರಲ್ಲಿ ಇರ್ತಕ್ಕಂಥ ಮೊದಲ ಉತ್ತರ ಇತ್ತು. ಕಣ್ಣಿನ ಮಸೂರದ ಸಂಗಮ ದೂರ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ಳೋದ್ರಿಂದ ಹೆಚ್ಚಾಗ್ತದೆ, ದೂರದ ವಸ್ತುಗಳನ್ನು ನೋಡೋದು ಸಾಧ್ಯವಾಗ್ತದೆ. 2ನೇ ಪ್ರಶ್ನೆ ನೋಡ್ಕೊಡ್ರಿ, ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಆಗದಿದ್ದರೆ ಅವನಿಗೆ ಯಾವ ಬಗೆಯ ದೃಷ್ಟಿ ದೋಷವಿದೆ, ಈ ದೋಷ ಹೇಗೆ ನಿವಾರಿಸ್ತೀರಿ ಅಂತ ಕೇಳಿದ್ದಾರೆ. ಅವನಿಗೆ ಎಸ್ ಸಮೀಪ ದೃಷ್ಟಿ ದೋಷ ಇದೆ ಅಂತ ಕೇಳ್ತೀವಿ, ಅದನ್ನು ನಿಮ್ನ ಮಸೂರವನ್ನು ಬಳಸಿ ನಿವಾರಿಸಬಹುದು. ಮುಂದಿನ ಪ್ರಶ್ನೆ, ಕಣ್ಣಿನ ಸಮೀಪ ಬಿಂದು ಅಂದರೆ ಏನು ಅಂತ ಕೇಳಿದ್ದಾರೆ. ಇದಿತ್ತು ಕಣ್ಣಿನ ಸಮೀಪ ಬಿಂದುವಿನ ಅರ್ಥ. ಇನ್ನು 4ರಲ್ಲಿ ಕಣ್ಣಿನ ದೂರ ಬಿಂದು ಎಂದರೇನು ಅಂತ ಕೇಳಿದ್ದಾರೆ. 4ನೇ ಪ್ರಶ್ನೆಯ ಉತ್ತರ ಇತ್ತು ಕಣ್ಣಿನ ದೂರ ಬಿಂದು. ಅದ್ರ ಬಗ್ಗೆ ಸ್ವಲ್ಪ ತಾವುಗಳು ಏನು ಮಾಡ್ಕೊಳ್ಬೇಕು, ಉತ್ತರಗಳನ್ನು ನೋಡಬೇಕು. ಇಲ್ಲಿ ಇನ್ನೊಂದು ಲೆಕ್ಕ ಕೊಟ್ಟಿದ್ರು ನಿಮಗೆ ಫಿಸಿಕ್ಸಲ್ಲಿ, ಒಂದು ಉಷ್ಣ ಶಕ್ತಿಯನ್ನು ಕಂಡುಹಿಡಿಬೇಕಂತ ಕೊಟ್ಟಿದ್ರು ಮತ್ತು ಒಂದು ವಿದ್ಯುತ್ ಪ್ರವಾಹದ 2 ಲೆಕ್ಕಗಳು ಇದಾವೆ. ಸೊ ಈ ಲೆಕ್ಕಗಳನ್ನು ಸರಿಯಾಗಿ ಅರ್ಥೈಸ್ಕೊಡ್ರಿ, ದತ್ತಾಂಶಗಳನ್ನು ನೋಡ್ಕೊಡ್ರಿ, ತಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟು ಈ ಲೆಕ್ಕಗಳ ಉತ್ತರಗಳು ಬರಬೇಕು. ಎಸ್ 30,000 ಜೌಲ್ಗಳು ಅಥವಾ 1.1/5 ಆರ್ 0.2 ಆಂಪಿಯರ್ ಅಂತಕ್ಕಂಥ ಉತ್ತರಗಳಲ್ಲಿ ಬರಬೇಕು. ಇಷ್ಟು ನಾನು ಫಿಸಿಕ್ಸ್ನಲ್ಲಿ ನಿಮಗೆ ಕ್ವಶನ್ ಪೇಪರನ್ನು ಸೆಕೆಂಡ್ ಸೆಟ್ಟಲ್ಲಿ ಕೊಟ್ಟಿದ್ದೀನಿ. ವಿಡಿಯೋವನ್ನು ಹೆಚ್ಚು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಬೇಕು. ನಾನು ಮತ್ತೆ ಸಿಗ್ತೀನಿ ನಿಮಗೆ ರಸಾಯನಶಾಸ್ತ್ರದ 2ನೇ ಕ್ವಶನ್ ಪೇಪರ್ ಸೆಟ್ನ ವಿಡಿಯೋದೊಂದಿಗೆ. ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ನೋಡಿ. ಬಾಯ್.